ಸ್ವಂತ ಹಣದಲ್ಲಿ ಸರ್ಕಾರಿ ಶಾಲೆಗೆ ಕೊಠಡಿ ನಿರ್ಮಿಸಿದ ರೈತ. ಏಳು ಗ್ರಾಮಗಳ ಮಕ್ಕಳ ಶಿಕ್ಷಣಕ್ಕೆ ಅನುವು ಮಾಡಿಕೊಟ್ಟ ಪ್ರಕಾಶ್. ಸರ್ಕಾರಿ ಶಾಲೆಗಳಂದ್ರೆ ಮೂಗು ಮುರಿಯೋರೇ ಹೆಚ್ಚು. ತಮ್ಮ ಮಕ್ಕಳನ್ನ ಶಾಲೆಗೆ ಸೇರಿಸೋದಿರ್ಲೆ ಆತ ತಲೆ ಕೂಡ ಹಾಕಿ ನೋಡಲ್ಲ. ತಮ್ಮ ಸ್ವಂತ ಊರಲ್ಲಿಯೇ ತಾವು ಓದಿದ ಸರ್ಕಾರಿ ಶಾಲೆ ಇದ್ರೂ ಎಷ್ಟೋ ಜನರು ಅದರ ಅಭಿವೃದ್ಧಿಗೆ ಯೋಚನೆ ಮಾಡಲ್ಲ. ನಮ್ಗ್ಯಾಕ್ಬೇಕು ಊರ ಉಸಾಬರಿ ಅಂತ ಸುಮ್ಮನಾಗ್ತಾರ. ಆದರೆ ಇಲ್ಲೊಬ್ಬ ರೈತರು ತಮ್ಮ ಸ್ವಂತ ಹಣದಲ್ಲಿ ಸರ್ಕಾರಿ ಶಾಲೆಗೆ ಕೊಠಡಿ ನಿರ್ಮಿಸಿದ್ದಾರೆ. ಎಲ್ಲಿ ಅಂತೀರಾ? ಈ ಸ್ಟೋರಿಯನ್ನ ಕಂಪ್ಲೀಟ್ ಆಗಿ ನೋಡಿ. ಹೌದು, ರೈತರೊಬ್ಬರು ಇಂತಹ ಸಾರ್ಥಕತೆಯ ಕೆಲಸ ಮಾಡಿರೋದು ಗುಬ್ಬಿಯಲ್ಲಿ. 60 ವರ್ಷದ ಇತಿಹಾಸವುಳ್ಳ ತಾಲೂಕಿನ ಚಿಕ್ಕ ಚಂಗಾವಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯನ್ನ ಅಭಿವೃದ್ಧಿಪಡಿಸಿ ಸುತ್ತಲಿನ 7 ಗ್ರಾಮದ ಮಕ್ಕಳಿಗೆ ಶೈಕ್ಷಣಿಕ ಪ್ರಗತಿಗೆ ಸ್ಥಳೀಯ ರೈತ ಸಿಕೆ ಪ್ರಕಾಶ್ ತಮ್ಮ ವೈಯಕ್ತಿಕ ವೆಚ್ಚದಿಂದ ನೂತನ ಕಟ್ಟಡ ನಿರ್ಮಾಣ ಮಾಡಿದ್ದಾರೆ. ಜೂನ್ 5ಕ್ಕೆ ಇಲಾಖೆಗೆ ಹಸ್ತಾಂತರಿಸಲು ಲೋಕಾರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಚಿಕ್ಕ ಚಂಗಾವಿ ಸುತ್ತಲಿನ ಗ್ರಾಮಗಳಾದ ಬ್ಯಾಟಪ್ಪನಪಾಳ್ಯ, ಬುಕ್ಕಸಾಗರ, ಅಗ್ರಹಾರ ಹೀಗೆ ಅನೇಕ ಗ್ರಾಮದ ಮಕ್ಕಳ ಶಿಕ್ಷಣಕ್ಕೆ ಇರೋದು ಇದೊಂದೇ ಸರ್ಕಾರಿ ಶಾಲೆ. ಈ ನಿಟ್ಟಿನಲ್ಲಿ ಕಳೆದ ವರ್ಷ ಕೊಠಡಿಯ ಕೊರತೆ ಕಂಡು ಸರ್ಕಾರಿ ಅನುದಾನವನ್ನ ಕಾಯದೆ ತಾವೇ ವೈಯಕ್ತಿಕ ಆಸಕ್ತಿ ವಹಿಸಿ ಸಿಕೆ ಪ್ರಕಾಶ್ ಸುಮಾರು 15 ಲಕ್ಷ ರೂಪಾಯಿಗಳನ್ನ ವ್ಯಯ ಮಾಡಿ ಅಚ್ಚುಕಟ್ಟಾದ ನೂತನ ದೊಡ್ಡ ಕೊಠಡಿಯನ್ನ ಸುಸಜ್ಜಿತವಾಗಿ ನಿರ್ಮಿಸಿದ್ದಾರೆ. ಈಗಾಗಲೇ ಸಾವಿರಾರು ಮಕ್ಕಳು ಶಿಕ್ಷಣಕ್ಕೆ ಅಡಿಪಾಯ ಹಾಕಿದ ಈ ಶಾಲೆಯನ್ನ ಉಳಿಸಿ ಬೆಳೆಸುವ ಆಲೋಚನೆಯಲ್ಲಿ ಗ್ರಾಮಸ್ಥರನ್ನ ಸೇರಿಸಿಕೊಂಡು ಕೊಠಡಿಯನ್ನ ನಿರ್ಮಿಸಿದ್ದಾರೆ. ರೈತ ಮುಖಂಡ ಹಾಗೂ ಕೊಠಡಿಯ ದಾನಿ ಸಿಕೆ ಪ್ರಕಾಶ್ ಮಾತನಾಡಿ, ನಮ್ಮ ಪೂರ್ವಜರು ಸರ್ಕಾರಿ ಶಾಲೆ ಮಂಜೂರಾತಿಯಾದ ಸಮಯದಲ್ಲಿ ತಕ್ಷಣವೇ ಭೂದಾನ ನೀಡಿ ಶಾಲೆಯನ್ನ ಊರಿಗೆ ಸಮೀಪದಲ್ಲಿಯೇ ನಿರ್ಮಿಸಲು ಅನುವು ಮಾಡಿದ್ರು. ವರ್ಷಗಳು ಕಳೆದಂತೆ ಖಾಸಗಿ ಶಾಲೆಗಳ ಅಬ್ಬರಕ್ಕೆ ಸರ್ಕಾರಿ ಶಾಲೆಗಳು ಮುಚ್ಚುವ ಕೆಲಸ ನಡೆಯಿತು. ಈಗಾಗಲೇ 2 ಶಾಲೆಗಳು ಈ ಭಾಗದಲ್ಲಿ ಮುಚ್ಚಿದ್ವು. ಉಳಿದ ಚಿಕ್ಕ ಚಂಗಾವಿ ಶಾಲೆಯು ಅದೇ ಪರಿಸ್ಥಿತಿಗೆ ತಲುಪುವ ಮುನ್ನ ನಮ್ಮ ಹಿರಿಯರ ಕನಸಿನ ಶಾಲೆಯನ್ನ ಉಳಿಸಲು ಅವಶ್ಯಕವಿದ್ದ ಕೊಠಡಿಯನ್ನ ಖುದ್ದು ನಾನೇ ಹಣ ವ್ಯಯ ಮಾಡಿ ಮುಂದೆ ನಿಂತು ಸುಸಜ್ಜಿತವಾಗಿ ನಿರ್ಮಿಸಿ ಇಲಾಖೆಗೆ ನೀಡುತ್ತಿದ್ದಾನೆ. ಚಿಕ್ಕ ಚಂಗಾವಿ ಗ್ರಾಮದ ಸರ್ಕಾರಿ ಶಾಲೆ 25-26ನೇ ಶಾಲೆ ಪ್ರಾರಂಭವಾಗಿದೆ. ಈ ಶಾಲೆಯಲ್ಲಿ ಈ ಸಾರಿ 20ರಿಂದ 25 ಮಕ್ಕಳುಗಳು ಇದ್ದಾರೆ. ಕಟ್ಟಡ ಇರಲಿಲ್ಲ. ಆ ಕಟ್ಟಡವನ್ನು ನಾವು ಸ್ವಂತ ಖರ್ಚಿಂದ ಕಟ್ಟಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಇವತ್ತು ನಮ್ಮ ಬುಕ್ಸಾಗರ, ಅಗ್ರಹಾರ, ಬ್ಯಾಟಪ್ಪನಪಾಳ್ಯ ಎಲ್ಲ ಶಾಲೆಗಳು, ಆಜುಬಾಜು ಶಾಲೆಗಳು ಮುಚ್ಕೊಂಡಿದೆ. ನಮ್ಮ ಶಾಲೆ ಒಂದು ನಾವು ಉಳಿಸಿದ್ದೀವಿ. ನಮ್ಮ ಶಾಲೆಯಲ್ಲಿ ಸರಿ ಮಕ್ಕಳು 25ರಿಂದ 26 ಮಕ್ಕಳು ಇದ್ದಾವೆ. ಈಗ ಅವರಿಗೆ ಕಟ್ಟಡ ಇರಲಿಲ್ಲ, ಕಟ್ಟಡನೂ ಸಹ ಕಟ್ಟಿಸಿದ್ದೀವಿ. ಕಟ್ಟಡ ಕಟ್ಟಿಸಿ ಈ ಕಟ್ಟಡನ ಉದ್ಘಾಟನೆ ಕಾರ್ಯಕ್ರಮವನ್ನು ನಾವು 5ನೇ ತಾರೀಕು 6ನೇ ತಿಂಗಳು ಗುರುವಾರದಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಕಾರ್ಯಕ್ರಮಕ್ಕೆ ವಿಜೃಂಭಣೆಯಿಂದ ಮಾಡಬೇಕು. ನಮ್ಮ ಬಾಜುಬಾಜಿನ ಗ್ರಾಮಸ್ಥರು ಎಲ್ಲ ಕರೆಸಬೇಕು, ಶಿಕ್ಷಕರುಗಳು ಮಕ್ಕಳುಗಳನ್ನೆಲ್ಲ ಕರೆಸಬೇಕು ಅಂತ ನಾವೆಲ್ಲ ಗ್ರಾಮಸ್ಥರು ಸೇರಿ ಮಾತಾಡಿಕೊಂಡು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಪರಮ ಪೂಜ್ಯ ಗುರುಗಳಾದಂಥ ಶ್ರೀ ಸಿದ್ಧಗಂಗಾ ಸ್ವಾಮಿಗಳು ನಾವು ಕೇಳ್ಕೊಂಡಾಗ ಅವರು ಬರ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಅವರು ಸಹ 7 ಗಂಟೆ 7:30 8 ಗಂಟೆಗೆ ಕಾರ್ಯಕ್ರಮಕ್ಕೆ ಬರ್ತಾರೆ. ಮತ್ತು ಅದಾದ ನಂತರ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. ನಮ್ಮ ಕ್ಷೇತ್ರದ ಶಾಸಕರಾದಂಥ ಕೆ ಕೃಷ್ಣಪ್ಪನವರು, ಗುಬ್ಬಿ ಕ್ಷೇತ್ರದ ಶಾಸಕರಾದಂಥ ವಾಸಣ್ಣವರು, ಮತ್ತು ಸಂಸದರಾದಂಥ ಮುದ್ದಣ್ಣಗೌಡರು, ನಮ್ಮ ಮಾಜಿ ಶಾಸಕರಾದಂಥ ಮಸಾಲ ಜಯರಾಮ್ರವರು, ಮತ್ತು ರಮಾಕಾಂತ್ ಅವರು, ಇವನ್ನೆಲ್ಲ ವಿಶೇಷವಾಗಿ ಮಾತ್ರ ಕರೆದಿದ್ದೀವಿ. ಮತ್ತು ನಮಗೆ ಆಸೆ ಬಂದು ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ CEO ಅವರು ಬರಬೇಕು ಅಂತ ಕೇಳ್ಕೊಂಡಿದ್ವಿ. ಅವರು ಸಹ ಜಿಲ್ಲಾಧಿಕಾರಿಯವರು ಮತ್ತು ಜಿಲ್ಲಾ ಪಂಚಾಯತ್ CEO ಅವರು ಬರ್ತಿದ್ದು ಒಪ್ಕೊಂಡಿದ್ದಾರೆ. ಮತ್ತು ಸಿದ್ಧಲಿಂಗಪ್ಪನವರು ಕನ್ನಡ ಮತ್ತು ಸಂಸ್ಕೃತಿ ಅಧ್ಯಕ್ಷರು, ಅವರು ಸಾಹಿತ್ಯ ಪರಿಷತ್ತು ಅವರು ಸಹ ಒಪ್ಕೊಂಡಿದ್ದಾರೆ. ನಮ್ಮ DDPI ಮತ್ತು ನಮ್ಮ BO ಶಿಕ್ಷಣ ಅಧಿಕಾರಿಗಳು ಎಲ್ಲ ಬರಬೇಕಂತ ಎಲ್ಲರೂ ಒಪ್ಕೊಂಡಿದ್ದಾರೆ. ಎಲ್ಲ ಬರ್ತಾರೆ. ಕಾರ್ಯಕ್ರಮ
ತುಂಬ ಚೆನ್ನಾಗಿ ನಾವು ಮಾಡಬೇಕು, ನಮ್ಮ ಶಾಲೆ ಉಳಿಸ್ಬೇಕು, ನಮ್ಮ ಶಾಲೆಯಲ್ಲಿ ಚಿಕ್ಕಚಂಗಾದು ಅಂತಕ್ಕಂಥದ್ದು ಗ್ರಾಮ ಎಲ್ಲೋ ಒಂದು ಮೂಲಗುಂಪಾದಂಥ ಊರು. ಈ ಗ್ರಾಮದಲ್ಲಿ ಇವತ್ತು ಕಾರ್ಯಕ್ರಮನ ಚೆನ್ನಾಗಿ ಮಾಡಿ ಶಿಕ್ಷಣಕ್ಕೆ ವಂಚಿತರಾಗಬಾರ್ದು. ನಮ್ಮ ಭಾಗದ ಬಡ ಮಕ್ಕಳುಗಳಾಗಲಿ ಇತ್ತಾಗ ಇರೋರು ಎಲ್ಲರೂ ಸೇರಿ ಈ ಶಾಲೆಯಲ್ಲಿ ಓದಿ ಶಿಕ್ಷಣ ಚೆನ್ನಾಗಿ ಕಲಿತು ಶಿಕ್ಷಣ ವಂಚಿತ ಆಗಬಾರ್ದು ಅನ್ನೋದು ನಮ್ಮ ಉದ್ದೇಶ. ಏನೇನು ಕಾರ್ಯಕ್ರಮ ಇರ್ತೀರೊಳಗೆ ನೀವು? ಕಾರ್ಯಕ್ರಮ ಬೆಳಿಗ್ಗೆನ ಕಾರ್ಯಕ್ರಮ ಸ್ವಾಮೀಜಿ ನಿರ್ಮಲಾನಂದ ಸ್ವಾಮೀಜಿಗಳು ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾರೆ 8 ಗಂಟೆ ಒಳಗೆ. ಆ ಕಾರ್ಯಕ್ರಮ ಮುಗಿದ ನಂತರ ನಾವು ಮಕ್ಕಳ ಕಲಿಕೆಗಳು ನಾವು ವಿವರ ಹತ್ರ ಮಾತಾಡಿದ್ದೀವಿ. ಇಲ್ಲಿನ ಮಕ್ಕಳು ಏನು ಕಲ್ತಿದ್ದಾರೆ ಮತ್ತು ಅವ್ರಿಗೆ ಏನಾದ್ರು ಒಂದು ಕಲಿಕೆ ಇದರಲ್ಲಿ ಕಾರ್ಯಕ್ರಮ ರೂಪಿಸೋದಕ್ಕೆ ಸಹ ನಮ್ಮ ಶಿಕ್ಷಕರು ರೆಡಿ ಇದ್ದಾರೆ. ಅವರು ಗುರುವಂದನೆ ಕಾರ್ಯಕ್ರಮ ಇದೆ ನಮ್ಮಲ್ಲಿ. ನಮ್ಮ ಭಾಗದಲ್ಲಿ ಹಿರಿಯರು ರಿಟೈರ್ಡ್ ಆಗಿ ಈ 85-90 ವರ್ಷ ಆಗಿರ್ತಕ್ಕಂಥ ಈ ಶಾಲೆಗೆ ಶಿಕ್ಷಣ ಕಲಿಸಿರ್ತಕ್ಕಂಥ ಶಿಕ್ಷಕರು ಬದುಕಿದ್ದಾರೆ. ಅವರೇ ನಾವು ಎಲ್ಲ ನಮ್ಮ ಹಳೆ ವಿದ್ಯಾರ್ಥಿಗಳ ಸಂಘ ತೀರ್ಮಾನ ಮಾಡೋರು ಗುರುವಂದನಾ ಕಾರ್ಯಕ್ರಮ ಮಾಡಬೇಕು. ಇನ್ನು ಜೂನ್ 5ರಂದು ಬೆಳಗ್ಗೆ 8 ಗಂಟೆಗೆ ಶ್ರೀ ಸಿದ್ಧಗಂಗಾ ಮಠದ ಶ್ರೀ ಸಿದ್ಧಲಿಂಗ ಮಹಾಸ್ವಾಮೀಜಿಗಳ ಅಮೃತಾಸ್ತದಿಂದ ಲೋಕಾರ್ಪಣೆಗೊಳಿಸಲಿದೆ. ನಂತರ 10:30ಕ್ಕೆ ವೇದಿಕೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ತುರುವೇಕೆರೆ ಶಾಸಕ ಎಂಟಿ ಕೃಷ್ಣಪ್ಪ ವಹಿಸಲಿದ್ದಾರೆ. ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಉದ್ಘಾಟಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಮಾಜಿ ಸಂಸದ ಎಸ್ಪಿ ಮುದ್ದನ್ಮೇಗೌಡ, ಮಾಜಿ ಶಾಸಕ ಮಸಾಲ ಜಯರಾಮ್, ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್, ಜಿಲ್ಲಾ ಪಂಚಾಯಿತಿ ಸಿಇಒ ಜಿ ಪ್ರಭು ಇತರರು ಆಗಮಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ದೇವರಾಜ್, ಮಾಜಿ ಅಧ್ಯಕ್ಷ ನಾರಾಯಣ್, ಎಸ್ಡಿಎಂಸಿ ಅಧ್ಯಕ್ಷ ಹರೀಶ್, ಸ್ಥಳೀಯರಾದ ವಿಜಯಕುಮಾರ್, ಶ್ರೀನಿವಾಸ್ ಗೌಡ, ಜೆಸಿಬಿ ಮೂರ್ತಿ, ದಿಲೀಪ್, ರಘು, ಪುನೀತ್, ಮಂಜಣ್ಣ, ದರ್ಶನ್ ಇನ್ನಿತರರು ಹಾಜರಿದ್ದರು. ದೇವರಾಜು, ಪ್ರಜಾಶಕ್ತಿ ಟಿವಿ, ಗುಬ್ಬಿ.